ನೀ ಕುಂದ್ರವ ನಾ ಹೋಗಿ ನೀನು ಒಂದಿಟ್ಟು ಏನರ ತಿನ್ನಕ್ಕೆ ಮಾಡ್ಕೊಂಬರ್ತೀನಿ. ಪುಣ್ಯ ಯಾಕೆ ಲಘು ಡಿಸ್ಚಾರ್ಜ್ ಮಾಡಿದ್ವ ಡಾಕ್ಟ್ರ್. ಇನ್ನೂ 2-3 ದಿನ ಇಟ್ಕೊತಾನ ಅಂತ ಮಾಡಿದ್ದೆ. ನನಗಂಕರು ಆ ದವಾಖಾನೆ ವಾಸನೆ ಕುಡ್ದು ನೀ ಹಾರಿಕ ಸಾಕಾಗೋಗ್ಬಿಡ್ತು ನೋಡು. ನಿಮ್ಮಮ್ಮಗ ಅನ್ಯವ ಹೋಗ್ರಿ ಅತ್ತಿಯರ ನೀವು ಒಂದಿಷ್ಟು ಇರ್ರಿ ನಾ ಜಕ ಪಳಕ ಮಾಡಿ ಬರ್ತೀನಿ ಅಂದರೆ ನಾನು ಅಂಗಡಿ ನೋಡ್ಕೋಬೇಕು ಅಂತಂದು ನೋಡಪ್ಪ ನೋಡು ನಿಮ್ಮ ಅವನ್ನೊಂದಿಟ್ಟು ಅಲ್ಲ ಹುಡುಗಿ ಬಂದು ಈಟ ತಾತ ನಾವು ಹೋಗಿ ಹೋಗೋ ಮುಂದಾಗ ಡಿಸ್ಚಾರ್ಜ್ ಮಾಡ್ತಾರಂತ ಇಲ್ಲಿಗೆ ಕರ್ಕೊಂಬರ್ತೀವಿ ರೀ 2 ದಿನ ಇಟ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತಂದು ನಿಮ್ಮವ್ವ ನಿಮ್ಮ ತಮ್ಮ ಆಗಲಿ ಆಕಿ ಗೀತಾ ಆಗಲಿ ಯಾರ ಬಂದ್ರೆ ನಿಮ್ಮ ಅಪ್ಪ ಆಗಲಿ ಯಾರೂ ಇಲ್ಲ. ಆಕಿ ಬಂದಾಳಂತ 4 ದಿನ ಇರಕ್ಕ ನಮ್ಮ ಸೌಜನ್ಯ ಆಕಿರ ಏನಾಯ್ತು ಅಕ್ಕಗ ಹೋಗಿ ಮಾತಾಡ್ಸನು ಇಲ್ಲ. ಒಟ್ಟು ಇವ್ರಿಗೆ ಏನಂದ್ರೆ ಅಂಗಡಿ ಮಾಡ್ಯಾರ ಅದು ದೊಡ್ಡಗದಾಗಬಿಟ್ಟೈತಿ. ಯವ್ವ ನನಗಂಕರು ತೆಲ್ಮೆ ಆಗತ್ತೈತಿ. ಕಿಟಿ ಅನ್ಬೇಡ. ನಾನು ಮೊದಲು ಅಲ್ಲೇ ಹೋಗ್ಬೇಕು. ನಾನು ಆರಾಮಾಗಿ ಇನ್ನೊಂದು 4-5 ದಿನ ಇಲ್ಲಿದ್ದು ಹೋಗ್ತೀನಿ. ಇವ್ರು ಅಲ್ಲಿಗೆ ಹೋಗ್ಯಾರ. ನಾ ಇಲ್ಲಿ ಬರಬೇಡ್ರಿ ಅಂತಂದೆ. ಅಲ್ಲಿದೇನು ಗೊತ್ತಾಗೋದಿಲ್ಲ, ನೀವು ಅಲ್ಲೇ ಇರ್ರಿ ಅಂತಂದೀನಿ. ಇಲ್ಲಿಗೆ ಯಾಕೆ ಬರ್ತೀರಿ ನೀವು ಅಂತಂದು ನೀನೊಬ್ಬೇಕು ಶಾಣಕ್ಕಿದ್ದಿದ್ದಿ. ನೀನು ಅಲ್ಲಿಗೆ ಹೋಗ್ತೀನಿ ಅನ್ನಕತ್ತಿದ್ದಿ. ಈಗ ಅಲ್ಲಿ ಯಾರು ನೋಡ್ಕೋತಾರ? ಈಗ ನಿಮ್ಮ ಮತ್ತೆ ನಿನಗೆ ಏನಾರ ಚಾಕ್ರಿ ಮಾಡಿಸ್ಕೊತಾವಡು ಅದಕ್ಕೆ ಶಾಣಕ್ಯದ. ನಿನಗಂಕರು ಏಟೇಟು ಬುದ್ಧಿಲ್ಲ. ನೀನು ಮೊದಲು ನಿಮ್ಮ ಅತ್ತಿ ಜುಟ್ಟ ಹಿಡ್ಕೋಬೇಕು ಕೈಯಾಗ, ಆಕಿನ ಗಿರಿಗಿರಿ ತಿರುಗಿಸ್ಬೇಕು. ಈಗಿನ ಕಾಲದ ಹುಡುಗಿಯರು ಹೇಗಿರ್ತಾರೆ ನೋಡಿ. ಇಲ್ಲ ನೀನು ಹೇಗದಿ ನೋಡು. ಯವ್ವ ನನ್ನಂತಕಿನ ನಮ್ಮ ಅತ್ತಿ ಅಂತ ಬರೀ ಹದ್ಬಸ್ನ ಇಟ್ಕೊಂಡಾಳ ಅಂದ್ರೆ ತಿಳ್ಕೊ ನೀನು ಎಷ್ಟು ಘಟವಾಣದಾಳ ಆಕೆ. ಭಾರಿ ಕಷ್ಟ ಐತಿ ನಮ್ಮ ಅತ್ತಿ ಜೊತೆಗೆ ಒದ್ದಾಡೋದು ನಿನಗೆ ಗೊತ್ತಿಲ್ಲ. ನಾನೇನೋ ಅಂದ್ಕೊಂಡಿದ್ದೆಕಿನ್ನ. ಅಪ್ಪ ನನಗಂಕರು ಕರೆನ ಭಾಳ ಸಾಕಾಗೈತಿ. ಒಂದಿಷ್ಟು ಕುಡಿಯೋಕೆ ನೀರು ಕೊಡು. ನೀರು ಕೊಡ್ತೀನಿ. ಕಾದಾರಿಸಿದ ನೀರು ಕೊಡೋಕೆ ಕೇಳೋಣ. ಆದಷ್ಟು ಕಾದಾರಿದ ನೀರ ಕುಡಿ. ಯವ್ವ ನೀ ನಂಗೆ ಕಾದಾರಿದ ನೀರು ಕೊಡ್ಬೇಡ. ಈ ಫ್ರಿಜ್ಜಿನ ತೊಗೊಂಬಂದು ಕೊಡು. ಯಾಕ ನೆಟ್ಟಮ್ಮದಲ್ಲೇ ನೆಗದು ಬಿದ್ದು ನೆಲ್ಲಿಕಾಯಿ ಯಾವಕನ ಏನು ಹೇಳತ್ತೀವಿ ನೀನು? ಮತ್ತೇನ್ಲಿ ನಂಜಾಗತ್ತೆ ನೋಡಿ. ನಂಜು ತಣ್ಣೀರು ಕುಡಿತಾಳ ಅಂತ ತಣ್ಣೀರು. ಡಾಕ್ಟ್ರ್ ಹೆಂಗೆಲ್ಲ ನಂಗೆ ಕೇಳು ಆರಾಮಾಗು. ಅದು ಬಿಟ್ಟು ಯಾಕೆ ಅಲ್ಲಿ ನಿನಗೆ ಯಾರು ಇಲ್ಲ ಚಾಕ್ರಿ ಮಾಡ್ರ ತಂಗಿ. ಇಲ್ಲೇ ಏನಿದ್ರು ಒಂದು 4 ದಿನ ಇದ್ದು ಹುಷಾರಾಗಿ ಅಲ್ಲಿಗೆ ಹೋಗು. ನಿಮ್ಮೂ ಹೇಳ್ದಂಗೆ ಕೇಳ್ಬಿಡವ ನಿಹಾರಿಕಾ, ಯಾಕೆ ಮಂಡತನ ಮಾಡ್ತಿದ್ದಿ? ಅಲ್ಲಪ್ಪ ಇಷ್ಟಕ್ಕೊಂದು ಬಿಸಿ ಐತಿ. ಫ್ಯಾನು ಹಚ್ಚವಲ್ರಿ, ಏನೂ ಇಲ್ಲ ನೋಡು. ಫ್ಯಾನು ಗೀನು ಏನೂ ಇಲ್ಲ. ಒಂದು 2-3 ದಿನ ಸುಮ್ಮನೆ ಚಂದಾಗ ನೆಮ್ಮದಿ ಮಕ್ಕಳದ ಕಲಿ. ಇಲ್ಲಿ ಕಿಟಕಿ ಹತ್ರ ಬಂದು ಮಕ್ಕೋ ಚಂದಾಗ ಗಾಳಿ ಬರ್ತೈತಿ, ಏನಾಗೋದಲ್ಲ. ಯಾಕೆ ಬೇಂಗ್ ಜೀವ ತಿಂತಿದ್ದಿ? ಮೊದ್ಲ ದೇಹದಾಗ ಸುಖ ಇಲ್ಲ. ನಿನ್ನೊಳ್ಳೇದಕ್ಕೆ ಮಾಡಕತ್ತಿರೋದು ಇದ ಒಂದೇ ನೆವ ಇಟ್ಕೊಂಡು ಏನಾರ ನಂಜು ಪಂಜಾಗಿ ಇನ್ನೊಂದು ಮತ್ತೊಂದು ಆತು ಅಂದ್ರೆ ನಾಳೆ ಮತ್ತೆ ಬಸರಾಗ್ಲಿಕ್ಕಿಲ್ಲ. ನೀನು ಹೇಳ್ತೀನಿ ಕೇಳು, ಇವೆಲ್ಲ ನಡೆಸ್ಬೇಡ. ಏನು ಹೇಳ್ತೀನಿ ಕೇಳು. ಈಗ ನೀನು ಅಲ್ಲಿ ಮಕ್ಕಳು ಮರಿ ಹಡದು ಅದು ಗಂಡು ಕೂಸು ಕೊಟ್ಟೆ ಅಂದ್ರೆ ಆಮೇಲೆ ನಿನಗೆ ಏನಾರ ನೆಲವೈತಿ. ಇಲ್ಲ ಅಂದ್ರೆ ನೀನು ಮತ್ತೆ ಏನು ನಿನಗೆ 1 ರೂಪಾಯಿದ್ದು ಕಾಸಿಂದು 1 ಕಾಸಿದ್ದು ಬೆಲೆ ಕೊಡೋದು ನೋಡೋರು. ಅದ್ರಾಗ ನಿಮ್ಮ ಮತ್ತೆ ಯವ್ವ ಮೊದ್ಲು ಚಂದಾಗ ಆರಾಮಾಗಿ ಆದ್ಮ್ಯಾಗ ನಿಂದು ನೀನು ನಡ್ಸಕ್ಕೆ ನಿನಗೆ ಅನುಕೂಲ ಆಗತ್ತ. ನಾನು 1 ವರ್ಷ ಆಯ್ತು ತಿರುಗಿ ನಿಮ್ಮ ಅತ್ತಿಗೆ ಇದು ಬಂದು ಅದೇನೋ ಕ್ಯಾನ್ಸರ್ ಅಂತ ಗೊತ್ತಾಗಿ ಇನ್ನೂ ಹೇಗದಳು ನೋಡು. ಇನ್ನೂ ಹೇಗದಳು ನೋಡು. ನೀ ನೋಡು ಹೇಗಾಗಿದ್ದಿ. ನಾಯಿ ಬಡೆ ಕೋಲಾಗಿದ್ದಕ್ಕೆ ಮನೆಗೆ ಹೋಗಿ. ಮತ್ತೇನು ಮಾಡ್ಲವ ನಾನು ಈಗ ಸದ್ಯಕ್ಕೆ ನನಗೆ ಸುಮ್ಮನೆ ಅದೀನಿ. ನನಗಂಕರು ನಿಜವಾಗ್ಲೂ ಏನೂ ಗೊತ್ತಾಗೋಲ್ದು. ನಾನು ಏನ ಮಾಡಿದ್ರು ನನ್ನ ಮತ್ತೆ ಬಗ್ಸೋಕ್ಕಾಗೋಲ್ದು. ನಾಟಕ ಮಾಡಿದ್ರು ಬಗ್ಗಲ್ಲ. ಇನ್ನೇನಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಕೊಡು ಹೋಗಂತಾಳ ಆಕೆ. ಅದಕ್ಕೂ ಎದುರದಿಲ್ಲ ಬೇನ ಮತ್ತಿ ಭಾರಿ ಗಟ್ಟಿವಾಣಿದಾಳ. ಇರಲಿ ಕಟವಾಣಿನ ಇರಲಿ. ನಾನು ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಅಜ್ಜ ನಿಮ್ಮ ಚಿಕ್ಕಪ್ಪ ಎಲ್ಲರೂ ಬರ್ತೀವಿ. ಬಂದು ಕೇಳ್ತೀವಿ ಏನದು ನಿಂದು ಹಕ್ಕಿಗತ್ತ ಅನ್ನೋದು ಕೇಳಿ ಆಮೇಲೆ ಐತೆಕಿಗೆ ಒಂದು ಬಿಡಿಸ್ತೀವಿ ನೋಡು. ಗ್ರಾಚಾರನ ಹೇಳ್ತೀನಿ. ಹಿಂಗೆ ಬಿಡಿಸೋದಿಲ್ಲ, ಬಿಡಿಸ್ತೀವಿ ಆಕಿಗೆ. ಚಂದಾಗ ಹೇಳ್ರಿ, ಚಂದಾಗ ನೋಡ್ಕೊಂಡು ಮತ್ತೇನಾರ ಇನ್ನೊಂದ್ಸರಿ ಏನಾರ ಹಂಗೆ ನಿಂತೀವಿ ಅಂದ್ರೆ ನಾನಂತೂ ಇಲ್ಲಿಗೆ ಬಂದುಬಿಡ್ತೀನಿ. ಅಲ್ಲಿರೋದಲ್ಲ ನಾನು ಯಾವುದೇ ಕಾರಣಕ್ಕೂ. ಕೂಸಿ ಎತ್ತಿಗೆನ ಮ್ಯಾಗ ಅಲ್ಲಿಗೆ ಹೋಗ್ತೀನಿ. ಅಲ್ಲಿವರೆಗೂ ಮಾತ್ರ ಅಲ್ಲಿರ್ತೀನಿ. ಈಗ ಚಂದಾಗ ತೋರಿಸ್ಕೊ. ಅದೇನೋ ಒಂಚೂರು ಗರ್ಭಕ್ಕೇನೋ ಯಾಡಿದ್ವಲ್ಲ ಭಾಳ ಇದಾಗೈತಂತ, ಪ್ರೆಷರ್ ಆಗೈತಂತ ಗರ್ಭಕೋಶಕ್ಕೆ. ಅದಕ್ಕೆ ನಾ ಹೇಳೋದು ಅರ್ಥ ಮಾಡಿಕೊಂಡು ಚಂದಾಗ ಚೋಪನಾಗಿ ಓದಿ ಬದುಕೆಂತಿದ್ದೆ. ಇಲ್ಲ ಅಂದ್ರೆ ಇಲ್ಲಿ ನೋಡು ಹೇಳವ. ಆದ್ರೆ ತಿಂಗ್ಳಂಗಟ್ಟೆ ನಾ ಇರೋಕ್ಕಾಗಲ್ಬೇ ಇಲ್ಲಿ. ಅಲ್ಲೇ ಹೋಗ್ತೀನಿ. ನಾನು ನಿರ್ಧಾರ ಮಾಡೀನಿ. ಎಲ್ಲಿ ನಂದು ಎಲ್ಲನೂ ಕಳ್ಕೊಂಡಿನೋ ಎಲ್ಲನೂ ಅಲ್ಲೇ ಪಡ್ಕೋಬೇಕು. ಆ ಮನೆದು ಪೂರಾ ಅಧಿಕಾರ ನಾನು ತಗೋಬೇಕು ಅಂತ ನಿರ್ಧಾರ ಮಾಡೀನಿ. ನಮ್ಮ ಅತ್ತಿ ರಂಗೋಲಿ ಕೆಳಗೆ ನೂಕಿದ್ರೆ ನಾನು ಚಾಪಿ ಕೆಳಗಲ್ಲ ತೆಗ್ಗೊಳಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಾಗೈತಿ. ನೀನು ತೆಗೆದು ಬುಡ್ಕೋಗೋ ಪ್ರಯತ್ನ ಮಾಡ. ನಿಮ್ಮ ಅತ್ತಿ ನೀಟಾಗಿ ಮಣ್ಣಾಕಿ ಮುಚ್ಚಿ ನೀನು ಸಾಯಿಸ್ಬಿಡ್ತಾಳೆ. ಆಕಿ ರಂಗೋಲಿ ಕೆಳಗೆ ನೂಕಿದ್ರೆ ನೀ ರಂಗೋಲಿ ಕೆಳಗೆ ನೂಕು. ಆಕಿ ಏನು ಮಾಡ್ತಾಳೆ ಅದನ್ನ ಮಾಡು. ಆಕಿಕಿನ ಒಂದು ಕೈ ಜಾಸ್ತಿ ಮಾಡೋದು ಬೇಕಾಗಿಲ್ಲ, ಒಂದು ಕೈ ಕಮ್ಮಿ ಮಾಡೋದು ಬೇಕಾಗಿಲ್ಲ. ಆ ಮುಳ್ಳಿಂದನ ತೆಗಿಬೇಕು. ಆಕಿ ಹಂಗೆ ಎದ್ರೆದ್ರು ಮಾತಾಡ್ತಾಳ, ಹಂಗೆ ಎದ್ರೆದ್ರು ಮಾತಾಡಿ ಆ ಮನೆಗೆ ಗಟ್ಟಿಯಾಗಿ ನಿಂದಿರ್ತೀನಿ ಅಂದ್ರೆ ಕಳಿಸ್ತೀನಿ. ಇಲ್ಲಾಂದ್ರೆ ನನ್ನ ಮಗಳು ನನ್ನ ಮನೆಯಾಗ ಇರ್ತಾಳಪ್ಪ ಅಂತ ಸ್ವಚ್ಛ ಹಾತೀನಿ ನಿನ್ನ ಗಂಡಗ. ಇಷ್ಟೆಲ್ಲ ಆಗಿ ಕಬರಿಗೆಟ್ಟು ನಿಂತಿದ್ದಿ. ನಿನ್ನ ನೋಡ್ಕೊಂಡು ನೀನು ಏನಾಗಿ ಅನ್ನೋದು
ಬರ್ಲೇವ ನಿನ್ನ ಗಂಡನ ಬಾಡ್ಯ ಓಡೋಗ್ಯಾನ, ಇಲ್ಲಿ ಕಳಿಸ್ ನಿನ್ನ. ಮುಗಿತಾ ನಿಮ್ಮಿಬ್ಬರದು ತಾಯಿ ಮಗಳ ಮಾತು? ಯಾಕಪ್ಪ ಏನೈತಿ? ನಿಮ್ಮವ್ವ ನಿಮ್ಮ ತಮ್ಮ ಏನಾರ ಕರ್ದಾರನ ಅವ್ರು ಚಾಕ್ರಿ ಮಾಡಕ್ಕೆ ಹೋಗ್ಬೇಕನ? ಯಾಕ ಇಲ್ಲಿ ಮಗಳದ್ದು ನೋಡ್ಕೊಳಕ್ಕಾಗಲ್ಲ ನಿಮಗೆ? ಅವ್ವ ಬರಕತ್ತಾಳಲ್ಲಿ ನೋಡಲ್ಲ ಒಂದಿಟ್ಟು ಹಿಂಗೆ ತಿರುಗಿ. ಈಗ ಬರ್ತಾ ಎಲ್ಲ ಅಂಗಡಿ ಸಿಂಗಾರ ಆಗೈತನ, ಈಗ ಬಂದು ಕುಂದಿರ್ತಾ. ಏನು ಇಕ್ಕಿದ ಅಂಗಡಿ ಅಲ್ರಿ. ಎಲಿ ತರಕ್ಕೆ ಹೋಗಿನಿ ಅತ್ತಿಯರ, ಒಂದು 10 ರೂಪಾಯಿ ಎಲಿ ಕೊಡ್ರಿ ಅಂದ್ರೆ 10 ರೂಪಾಯಿ ಅಂತಾಳ ನೋಡ್ರಿ ನಿಮ್ಮವ್ವ. ಈಗ ನಾನಲ್ಲನ ಸಸಿ? ನನಗೆ ನಿಂದು ಕಿಟಿ 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 ಕೇಳಲಾರೆ. ಈಗ ಮೊದ್ಲು ಅಂಗಡಿಗೆ ತಲೆ ಎಲ್ಲಿ ತರ್ತಿದ್ ನೀನು? ಹೋಗಿದ್ದಿಲ್ಲ ಮುತ್ತಣ್ಣನ ಅಂಗಡಿಗೆ, ಮುತ್ತಣ್ಣನ ಅಂಗಡಿಗೂ ಎಲ್ಲ ತರ್ತಿದ್ದಿಲ್ಲ, ಮುತ್ತಣ್ಣನ ಅಂಗಡಿಗೂ ಎಲ್ಲ ತಗೊಂಬ. ಅಷ್ಟ ಮಾಡ್ತೀನಿ. ರೊಕ್ಕ ಕೊಡ್ತಾರದಾದ್ರೆ ಇವ್ರನ್ನ ಯಾಕೆ ಉದ್ಧಾರ ಮಾಡೋಣ? ಮುತ್ತಣ್ಣನ ಅಂಗಡಿಗೆ ಹೋಗಿ ಮುತ್ತಣ್ಣನ ಉದ್ಧಾರ ಮಾಡ್ತೀನಿ. ಇನ್ನು ಮುತ್ತಣ್ಣ ಉದ್ರಿಯಾರ ಕೊಡ್ತಾನ, ಯಪ್ಪ ಎಣ್ಣ ಇಲ್ಲ ಯಪ್ಪ ಅಂದ್ರೆ ಆತಾಳವ ನಾಳೆ ಕೊಡುವಂತ ತಂಗಿ ಅಂತಾನ. ಇವ್ರು ಅತ್ತಿಯಾರು ಯವ್ವ, ಅದ್ರಾಗ ಹಾಕಿರೋದೇ ಇಲ್ಲ ಗೀತಾ ಅಂಗಡ್ಯಾಗ, ಒಟ್ಟ ಇರೋದಿಲ್ಲ. ಅತ್ತಿ ಮಾವನ ಇರ್ತಾರ, ಮಾಡ್ತಾರ ಒಂದಂದ್ರೆ ಇವ್ರು ಮುದುಕರು ಕುಂದ್ರಿಸಿ ವ್ಯಾಪಾರ ಮಾಡಕ್ಕೆ ಹಚ್ಚಾರಲ್ಲ, ಅಂಗಡಿ ಉದ್ಧಾರದಂಗ ಅದ. ನೀರ್ಲಿ ಅವು ಬಂದ್ಲು. ಏನವ ಏನು ಉದ್ಧಾರದಂಗ ಅನ್ನಕತ್ತಿದ್ದಿ? ಏನು ಏನಿಲ್ಲ ಬಾಬೇವ. ನಿನ್ನ ಏಂತಿ ಏನಿಲ್ದಾಗಿದ್ಲಂದ್ರೆ ನಿನ್ನ ಏಂತಿನಲ್ಲ ಯಪ್ಪ. ನಿನ್ನ ಏಂತಿಗೆ ರಗಳಿ ರಾಮಾಯಣ ಗಿಂಜು 3 ಹೊತ್ತು ಜಗಳ ಜೂಟಿ ಇದ್ರನ ನಿನ್ನ ಏಂತಿಗೆ ತಿಂದ್ಕೋಳು ಅರಗದು, ಇಲ್ಲ ಅಂದ್ರೆ ಕೂಳೆಲ್ಲ ಅರಗ್ಬೇಕ ಯಪ್ಪ ನಿನ್ನ ಏಂತಿಗೆ ತಮ್ಮ. ಅತ್ತೀರ ನಾನೇನು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿ ಅನ್ನಂಗೆ ಮಾತಾಡ್ತೀರಲ್ಲ ನೀವು? ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ಕಿದಿ ಅನ್ನಂಗಲ್ಲ ನೀ ಮಾಡೋದು ಅದನ್ನ. 3 ಹೊತ್ತು ನಿನ್ನ ಜಗಳ ಇರ್ಬೇಕು. ಈಗ ಬಿಡು, ನಿಂದು ಕೇಳಕ್ಕೆ ಬಂದಿಲ್ಲ ಪುರಾಣನ. ಯವ್ವ ಹೇಗದೀವ ನೀರಿಕ? ಆರಾಮದಿ ನಮ್ಮ. ಅಲ್ಲವಾ ನಿಮ್ಮ ಅತ್ತಿ ಬುದ್ಧಿಗೇಡಿ, ನಿನಗೆ ಗೊತ್ತಿಲ್ಲ ನಿನ್ನ ಹೊಟ್ಟೆಗೆ ಆಡದವನದ. ಡಾಕ್ಟ್ರ್ ಹೇಳಿದ್ನಿಲ್ಲ ಭಾರ ಎತ್ತಬಾರ್ದು ಹೊರಬಾರ್ದು ಅಂತಂದು. ಯಾಕೆ ಮಾಡಕ್ಕೆ ಹೋದಿ? ನೋಡಿ ಈಗ ಯಾರ ಜೀವನ ನೀನ ಬೆಲೆ ತರಬೇಕಾಗಿದ್ದು ನೀನೀಗ. ನಿಮ್ಮ ಅತ್ತಿ ಏನು ಆರಾಮಲ್ಲಿ ಕಾಲು ಚಚ್ಕೊಂಡು ದ್ರಾಕ್ಷಿ ಗೋಡಂಬಿ ಮುಕ್ಕಂತ ಮನ್ಯಾಗ ಕಾಲು ಚಚ್ಕೊಂಡು ಮಕ್ಕಂಡಾಳಕಿ. ಬೇವ ನೀನಾರ ಹೇಳು. ಒಟ್ಟ ನಾವು ಹೇಳಿದ್ರೆ ಕೇಳವಳ್ಳು, ಮತ್ತೆ ಅಲ್ಲೇ ಹೋಗ್ತೀನಿ ಅಂತಾಳ. ಆಕಿ ಕರೆಕ್ಟ್ ಅದಾಳಲ್ಲ, ಆಕಿ ಕರೆಕ್ಟ್ ಅದಾಳ ನೋಡವ. ಹೋಗಕ್ಕಂತೆ ಅಂತ ನಾ ಬ್ಯಾಡ ಅನ್ನೋದಿಲ್ಲ. ನಿಮ್ಮವ್ವ ನಿಮ್ಮಪ್ಪ ಹೆಂಗೆ ಹೇಳ್ತಾರ ಹಂಗೆ ಕೇಳು ಅಂದ್ರೆ ಒಳ್ಳೇದನ್ನ. ಈಗ ಆರೋಗ್ಯ ವಿಚಾರದಾಗ ಏನು ತಿನ್ನಂತಾರ ಅದನ್ನ ತಿನ್ನು. ನಿಮ್ಮವ್ವ ಏನು ಕೊಡ್ತಾಳೆ? ಯಾಕಂದ್ರೆ ನಂಜ್ ಅಂತಾರ, 4ರಾಗ ನಂಜು ಭಾಳ ಅಂತಾರ ಅಯ್ಯವ. ಅದಕ್ಕೆ ಏನಂತಾಳ ಅದನ್ನ ಮಾಡು, ಏನು ಕೊಡ್ತಾಳ ಅದನ್ನ ತಿನ್ನು, ಏನಂತಾಳ ಅದು ಹೆಂಗೆ ನಿಮ್ಮವ್ವ ಹೇಳ್ತಾಳ ಹಂಗೆ ಕೇಳು. ಶಾಣೆಕಾಗು. ಈಗ ಒಂದು 15-20 ದಿನ ಅಲ್ಲಿ ಹೋಗಕ್ಕೆ ಹೋಗ್ಬೇಡ, ಇಲ್ಲೇ ಇರು. ಈಕಿ ನನ್ನ ಮಗಳಲ್ಲಿ ಈಕಿ ನನ್ನ ಶತ್ರು. ನಾನು ಇರಲ್ಲೇ 1 ತಿಂಗಳಂದ್ರೆ ಒಲ್ಲೆ ನಾನು 1 ವಾರದಾಗ ಹೋಗ್ತೀನಂದ್ಲು. ಈಗ 15-20 ದಿನ ಇಲ್ಲಿರ ಅಂದ್ರೆ ಹ್ಞೂ ಅಂತ ಹೊಡವ್ರ ಮಗ. ನಾನು ಹೇಳೋದೇನು ಈಕಿಗೆ ಏನು ಮುಳ್ಳು ತೊಗೊಂಡು ಹಾಕಿದಿತ್ತ ಈಕಿಗೆ? ಶಾಣಕ್ಯವ 1 ತಿಂಗಳು ಒಪ್ಪತ್ತಿದ್ರೆ ಇನ್ನೂ ಚಲೋ. ಇರು ನೋಡೋಣ ಏನಾಗತ್ತೆ ನೋಡೋಣ. ನಿನ್ನ ಗಂಡು ಬರೋದು ಹೋಗೋದು ಮಾಡ್ತಾನೆ, ನೀನೇನು ತಲೆ ಕೆಶೋಬೇಡ. ಅಲ್ಲಿದೆಲ್ಲ ಹೆಂಗೆ ನಡೀತೈತಿ. ನಿಮ್ಮ ಅತ್ತಿಗೆ ನೀ ಇದ್ರ ತೊಂದ್ರಿ. ಆಕಿಗೆ ಏನಂದ್ರೆ ರೊಕ್ಕನ ಒಂದು 10 ರೂಪಾಯಿ ಜಾಸ್ತಿ ಒಕ್ಕಟ್ರ ಬೇಕಾದಂಗೆ ಬಂದು ಆಳು ಚಾಕ್ರಿ ಮಾಡ್ತಾರನ್ನ ಸೊಕ್ಕೈತವ. ಅದಕ್ಕೆ 1 ತಿಂಗಳು ಒಪ್ಪತ್ತಿರು, ಅದಕ್ಕಿಂತ ಜಾಸ್ತಿ ನಿಮ್ಮವು ಇರಂದ್ರೂ ಇರಬೇಡ. ಹೋಗಿ ವಾಪಸ್ ಎಲ್ಲ ಮನೆ ಹಿಡ್ತಾನು ನಿಂದ್ರಾಗ ತಗೋ. ಮೊದಲು ಅಡುಗೆ ಮನೆಯಾಗ ಹೋಗು, ಅಡುಗೆ ಮಾಡೋದು ಕಲಿ. ನೀ ಯಾವಾಗ ಅಡುಗೆ ಮನೆ ಹೊಕ್ಕಿ ಅಂದ್ರೆ ಎಲ್ಲ ಅಧಿಕಾರನೂ ಆಟೋಮೆಟಿಕ್ಕಾಗಿ ನಿನ್ನ ಕೈಯಾಗ ಬರ್ತಾ. ನಿಮ್ಮವು ಹೇಳ್ದಂಗೆ ಕೇಳಿ ನೀನು ಮೊದ್ಲನ ಬೀಗ ತೊಗೊಳಕೋದ್ರೆ ಸಾಧ್ಯ ಇಲ್ಲ ಅದು ತೀತಾ. ಮೊದಲು ಅಡುಗೆ ಮನೆ ಹೊಕ್ಕು, ಹೊಟ್ಟೆ ಮುಖಾಂತರ ಎಲ್ರಿಗೂ ಒಳ್ಳೆಕೆ ಆಗಿ ಆಮೇಲೆ ಬೀರುಗ ಕೈ ಹಿಡಿಬೇಕು, ತಿಳಿತಾ? ನೀ ಹೇಳ್ದಂಗೆ ಕೇಳಿದ್ನಮ್ಮ. ಆಕಿ ನಮ್ಮ ಅತ್ತಿ ಹೇಳ್ದಂಗೆ ಕೇಳ್ಕೊಂಡು ಆಕಿನ ಹೊಲಿಸ್ಕೊಳೋ ಪ್ರಯತ್ನ ಮಾಡಕ್ಕೆ ಹೋದೆ. ನೀರು ಅಂತಳ. ಅಲ್ಲ ಫಿಲ್ಟರ್ ನೀರು ಕ್ಯಾನ್ ತಂದಿಡ್ತಾರೆ ಇವರು. ಅವು ಬ್ಯಾಡ ಅಂತಕಿ, ಅವ್ನು ಕುಡಿಯಲ್ಲಂತಕಿ. ಇವು ನಳದ ನೀರ ರುಚಿ ಅಂತ, ಹೊಳಿ ನೀರು ಬರ್ತಾವಂತ, ತುಂಗಭದ್ರಾ ನೀರಂತ ಚಲೋ ಇರ್ತಾವು, ಇವನ್ನ ಕುಡಿತೀನಿ ತಗೊಂಬ ಅಂತಳ. ಈಗ ಮತ್ತೆ ಮುಂದೂ ಬಸರಾದ್ರೆ ಹೆಂಗೆ ಮಾಡೋದಮ್ಮ? ಅಯ್ಯ ಬುದ್ಧಿಗೇಡಿ, ಊರ ಬುದ್ಧಿಗೇಡಿ. ನಿನ್ನ ಗಂಡಗೆ ಹೇಳು. ಈಗ ಇಷ್ಟೆಲ್ಲ ಆದ್ಮೇಲೆ ನಿನ್ನ ಗಂಡಗೂ ಬುದ್ಧಿ ಬಂದಿರಲ್ಲ. ಒಂದು ಪೈಪ್ ತಗರಿ, ಅದನ್ನು ಪೈಪ್ ಹಚ್ಚಿ ಎಷ್ಟು ಸಣ್ಣಗರ ಬರ್ಬೋಲ್ವಕ್ಕ ಬರ್ತಾವ ನೀರು. ಆ ಪೈಪನ್ನ ಒಳಗೆ ಹಚ್ಚಿ ಅಲ್ಲೇ ಕೊಡ ಇಟ್ಟು ತುಂಬು. ಎತ್ತದು ಇಡುವುದು ಮಾಡಬೇಡ. ಈಗಂಕ್ರ ಯಾವಾಗ ನೋಡಿ ಇನ್ನು ಮುಂದೆ ಜಾಣತನ ಉಪಯೋಗ ಮಾಡೋದು ಕಲಿಯವ. ನಿನಗೊಂದು 300 ರೂಪಾಯಿ 400 ರೂಪಾಯಿ ಕೊಟ್ರೆ ಪೈಪ್ ಬರ್ತೈತಿ 50 ಫೂಟಿಂದ. ತಗೊಂಬಂದು ಮನ್ಯಾಗ ಇಟ್ಕೊಳ್ರಿ, ಎಲ್ಲಿಗಾರ ಬಿಟ್ಕೋಬೋದು. ಮೋಟ್ರ್ ಬೇಡ, ಏನು ಬೇಡ. ನೀರು ಜೋರು ಬಂದು ಎಲ್ಲ ಕಡೆ ಬರ್ತಾವು. ಯಾಕಷ್ಟು ಬೇಜಾಡ್ತಿ ತಗಿ? ಅಷ್ಟ ಮಾಡ್ತೀನಿ. ಹಿಂಗೆ ಜಾಣತನ ಉಪಯೋಗಿಸು, ಮಬ್ಬತನ ಮಾಡಬೇಡ. ಈಗ ನಿಮ್ಮ ಮತ್ತೆ ಹೇಳ ಸಿಟ್ಟು ಬಂತು ಮಾಡಕ್ಕೆ ಹೋದಿ ಅಂದ್ರೆ ನೋಡು ಲುಕ್ಷಣೆ ಆಗಿದ್ದೆ ಯಾರಿಗೀಗ ನಿನಗೆ, ಹೌದಾ? ಅದಕ್ಕೆ ಹೇಳೋದನ್ನ ಕೇಳು. ಇನ್ನು ಮ್ಯಾಗ ಇನ್ನೇನಾರ ನಿಂತೈತಿ ಅಂತ ಗೊತ್ತಾತಂದ್ರೆ ಇನ್ನು ನಿಂತೈತಿ ಅಂತ ಯಾಕವಾ ಈಗ ಇದನ್ನು ರೂಢಿ ಮಾಡ್ಕೋ. ಪೈಪ್ ತಗೋ, ಎಲ್ಲಿವರೆಗೂ ಪೈಪ್ ಬರುತ್ತೆ ಅಲ್ಲಿವರೆಗೂ ಹಚ್ಕೊ ಆತ. ಈಗ ನಿಮ್ಮಂತರೂ ಮುಂದೆ ಮೆಟ್ಲದವ, ಅಲ್ಲಂತರೂ ಪೈಪು ಎತ್ತರ ಆಗತ್ತ, ನೀರು ಬರ್ದಲ್ಲ. ಹಿಂದೆ ಅಡುಗೆ ಮನೆಗೆ ಹಿಂದೆ ಬಾಕ್ಲ ಇಟ್ಟಿರಲ್ಲ, ಅಲ್ಲಿ ಏನದವು ನೆಲ ಬರ್ಸಿ ಇದ್ದಿಲ್ಲ ಅದು. ಬಡ ಹಿಂದಿಂದ ಹಚ್ಕೋ, ಹತ್ರನೂ ಆಗುತ್ತಾ. ನೀರು ಸಣ್ಣಗೆ ಬರುವಲ್ವಕ್ಕ. ಎರಡು ಕೂಡ 2 ತಾಸು ತುಂಬಲಿ, ಏನಾತು? ಹೌದಿಲ್ಲ? ಶಾಣೆತನ
ಕಲಿ. ಅಷ್ಟ ಮಾಡ್ತೀನಮ್ಮ, ಇನ್ಮೇಲೆ ಹಂಗ ಮಾಡ್ತೀನಿ. ಜಾಣಿ, ಇದಕ್ಕೆ ಜಾಣಿ ಅಂತಾರೆ. ಹಿಂಗ ಕಲಿ ಏನು. ಆಕಿಗೆ ಏನ್ರ ತಿನ್ನಕ್ಕೆ ಮಾಡಿಕೊಟ್ಟೇನ? ಇಲ್ರಿ, ಈಗ ಬಂದೀವಿ, ಮಾಡಿಕೊಡ್ತೀವಿ. ನೀನು ಏನು ಮಾಡಿಕೊಡ್ತೀಯ? ತೆಳ್ಳಗ ಹಾಲು ಹಾಕಿ ಶಿರಾ ಮಾಡಿ ಕೊಡು, ತಿನ್ಲಿ. ಯಮ್ಮ ನಂಗೆ ಶಿರಾ ಬ್ಯಾಡ, ಏನಾರ ಖಾರ ತಿನ್ನಂಗಾಗೈತಿ. ಸರಿ, ಒಂದು ಕೆಲಸ ಮಾಡು, ಅವು ಸಣ್ಣ ಬಾಂಬೆ ರವೆ ಹುರಿದಿಡು, ಹಂಗೆ ಒಂದು ಮೆಣಸಿನ್ಕಾಯಿ ಚೂಟಿಡು, ಮೆಣಸಿನ್ಕಾಯಿ ಚೂಟಿಡು, ಆಮೇಲೆ ಒಂದು 4 ಬೆಳ್ಳುಳ್ಳಿ ಹೆಸರು ಬಿಡಿಸಿಡು. ಬರ್ತೀನಿ, ಬಂದು ಒಗ್ಗರಣೆ ಹಾಕಿ ಚಂದಾಗ ಮಾಡಿಕೊಡ್ತೀನಿ. ಉಪ್ಪು ಖಾರ ಮುಂದೆ ಹಾಕಿ ಒಂದು ನಿಂಬೆಹಣ್ಣು ಹಿಂಡ್ಕೊಡೋಣ, ಏನಾಗೋದಿಲ್ಲ ತಿನ್ವಳ್ಳಾಕ. ಮತ್ತು ಅಕ್ಕಿಗೂ ಪಾಪ 3 ದಿನದ ಹೊತ್ತಾತು, ಬಾಯಿ ರುಚಿ ಕೆಟ್ಟೋಗಿರ್ತೈತಿ. ಔಷಧಿ ಒಂದು ಹಾಕ್ಯಾರ, ಈಗ ನಡ್ದಾಗ ಆಗಲ್ಲ. ಹೋಗು ಮಾಡದ್ನ, ನಾ ಮಾಡಿ ಕೊಟ್ಟು ಹೋಗ್ತೀನಿ, ನಂಗೆ ತಡ ಆಗತ್ತೆ. ಒಣ ಖಾರ ಆಮೇಲೆ ಬೆಳ್ಳುಳ್ಳಿ ಹಾಕಿ ಮಾಡಿಕೊಡ್ತೀನಿ. ಅಯ್ಯವ್ವ ತಿನ್ನ. ಈಗ ಇನ್ನೊಂದು ವಾರ ಒಪ್ಪತ್ತು ಮಾಡಪ್ಪ, ಒಪ್ಪತ್ತೇನ, ಆಮೇಲೆ ನಿಂಗೆ ಏನು ಬೇಕಂತ ತಿನ್ನಕಂತಿಂತ ನನ್ನ ಮೊಮ್ಮಗಳ ನಾ ಮಾಡಿಕೊಟ್ರೆ ತಿಂತೀಯಲ್ವ? ತಿಂತೀನಮ್ಮ. ಇನ್ನು ನಿಂತಿಯಲ್ಲ, ಹೋಗು ಬಡ ಹುರಿ ಅವನು ರವಾನ, ತಡ ಆಗುದಿಲ್ಲ ಹುಡುಗಿಗೆ ಬಿಸ್ಲಾಗ. ಹಂಗ ಕುಡಿಯಕ ಕಾಶಿದ ನೀರಿಡು, ಹೋಗು ಬಡ ಗ್ಯಾಸ್ ಹಚ್ಚಿ ನೀರು ಕಾಸು. ನನ್ನ ಮಗಳು ಸಕ್ರೆ ನಂಗೆ ಗೊತ್ತಾಗಲ್ಲ ನೋಡಿ ಮಾಡೋದು. ಬಂದ್ಲು ಮುದುಕಿ. ಹ್ಞೂ ರೀ ಅಂತೀರ, ಮಾಡ್ತೀನಿ ರೀ. ನಿನ್ನ ಏನ್ತಾರ ಉರಿತಾಳಪ್ಪ ಈ ಮುದುಕಿಗೆ ನೋಡು. ಮೊಮ್ಮಕ್ಕಳು ಬರೋ ಹೊತ್ತಾತು, ಇನ್ನೂ ಕುದ್ದಿಲ್ಲ ಬೆಂದಿಲ್ಲ, ಏನೇನೇನೇನೇನು ಸ್ವಾದಿಲ್ಲ. ನೀನು ಏಂತಿ ಏನಾರ ಅನ್ಲ ಸುರೇಶ, ನೀಟ ಮೂಕು ಸಣ್ಣ ನಿಂತಿ ನೋಡಿ. ಈಗ ಹಿಂಗೆ ನಿಂದ್ರದ ನೀನು. ಚಲೋ ಮಾಡ್ಯಾಳ ನಿನ್ನ. ನೀ ಇದ್ದಿದ್ದಿಲ್ಲಪ್ಪ ಹಿಂಗೆ ಮೊದ್ಲ. ನೀನು ಹೆಂಡತಿ ಕೈ ಸಿಕ್ಕ ಗೆರ್ರಂದೋಗಿದಿ. ಹೋಗು, ಏನೋ ಕೆಲಸ ಪಕ್ಷ ಇದ್ರೆ ಮಾಡು. ನಿಮ್ಮಪ್ಪದ ನೋಡು ಅಂಗಡ್ಯಾಗ ಒಂದಿಟ್ಟು ಹೋಗಿ ಕುಂದ್ರು, ಏನಾರ ಉಪಯೋಗ ಆಗತ್ತೆ. ಹ್ಞೂ ಯವ್ವ, ಓಕಿನ್ ತಗೋ.